ಸರ್ 27ನೇ ತಾರೀಕು ಶುಕ್ರವಾರ ನಮ್ಮ ಮನೆ 2 ಮನೆ ಬಾಡಿಗೆ ಮನೆ ಖಾಲಿ ಆಯಿತು ಸರ್. ಅದಾದಮೇಲೆ ಶನಿವಾರ ಅವರೇ ಒಂದು 8 ಗಂಟೆ ಹಂಗೆ ಬೆಳಗ್ಗೆ ಬಂದ್ಬಿಟ್ಟು ನಿಮ್ಮ ಮನೆ 2 ಮನೆ ಬಾಡಿಗೆ ಖಾಲಿ ಆಗಿದೆಯಲ್ಲ, ನಾವು ಪೇಂಟ್ ಮಾಡ್ತೀವಿ, ನಮ್ಮ ನಂಬರ್ ತೊಗೊಳ್ಳಿ ಅಂತ ಕೊಟ್ಟರು ಸರ್. ನಾನು ನಮ್ಮ ಮನೆಯವರಿಗೆ ಕೊಟ್ಟೆ, ಈ ಥರ ಪೇಂಟವರು ನೋಡಿ ಹಿಂಗೆ ಕಾಲ್ ಬಂದಿದ್ರು ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಮನೆಯವರು ಫೋನ್ ಮಾಡಿ ಕೇಳಿದಾಗ ನಾವೇನೇನು ಕೇಳಿದ್ವೋ ಎಲ್ಲದಕ್ಕೂ ಒಪ್ಕೊಂಡ್ರು. ಪೇಂಟು ಅವರೇ ಮಾಡೋದು, ಇದು ಕೊಟ್ಟು ತಗೊಂಡು ಅವರೇ ಕೂಲಿ ಕೊಟ್ಕೊಂಡು ಇದು ಮಾಡೋ ಥರ ಎಲ್ಲ ಓಕೆ ಮಾಡ್ಕೊಂಡು ಇದು ಮಾಡಿದ್ರು. ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಮೇಲೆ ಮಾಡ್ತಾಯಿದ್ರು. ಮಧ್ಯಾಹ್ನ 500 ರೂಪಾಯಿ ಕೇಳೋಕ್ಕೆ ಅಂದರೆ ಮೇಸ್ತ್ರಿ ಫೋನ್ ಮಾಡಿದ್ರು ನಮ್ಮ ಮನೆಯವರಿಗೆ ಕೇಳಿ, ಇದನ್ನ ಸರ್ ಅವರು ಊಟಕ್ಕೆ 500 ರೂಪಾಯಿ ಕೊಡಬೇಕು, ಕೊಡಿ ಅಂತ. ನಮ್ಮ ಮನೆಯವ್ರು ಏನು ಮಾಡಿದ್ರು, ನಾನು ಇಲ್ಲೇ ಡೋರ್ ಓಪನ್ ಇತ್ತು, ಆ ಮಂಜುನಾಥ್ ಅನ್ನೋರು ಇಲ್ಲೇ ಬಂದಿದ್ರು. ನಮ್ಮ ಮನೆಯವರು ಇದನ್ನ 500 ರೂಪಾಯಿ ಕೊಡು ಅಂತ ನನಗೆ ಕೇಳಿದ್ರು. ಆ ಮಂಜುನಾಥ್ ಅನ್ನೋರು ನೀಟಾಗಿ ನೋಡಿದ್ರು. ರೂಮಲ್ಲಿ ಹೋಗಿ ತೊಗೊಂಬಂದಿದ್ದು, ಬೀರಿನ ಸೌಂಡ್ ಆಗಿದ್ದು, ರೂಮಲ್ಲಿ ತೊಗೊಂಬಂದಿದ್ದು ಎಲ್ಲ ನೀಟಾಗಿ ನೋಡಿದ್ರು. ಅವ್ರಿಗೆ ಗೊತ್ತಾಗಿದೆ ಅಲ್ಲಿ ಕಾಸಿದೆ ಅಂತ ಅವರು ಅಂದ್ಕೊಂಡಿದ್ದಾರೆ. ಅದಾದಮೇಲೆ ಮಂಗಳವಾರ ಮಧ್ಯಾಹ್ನ 12:30 ಹಂಗೆ ನಮ್ಮ ಮನೆಗೆ ವಿಂಡೋ ಮಾಡೋಕ್ಕೆ ಅಂತ ಬಂದಾಗ ಇದನ್ನ ಮಗು ಬಿದ್ದೋಯ್ತು ಅಂತ ನಾವೇನು ಮಾಡಿದೋ, ವಿಂಡೋಗಳು ಅಷ್ಟೇ ಅಲ್ವಾ, ನಾವು ಇಲ್ಲೇ ಇರ್ತೀವಲ್ವಾ, ಇನ್ನೇನು ಇಲ್ಲೇ ನೋಡ್ಕೊತಾ ಇರ್ತೀವಲ್ಲ ಅಂದ್ಬಿಟ್ಟು ಬೀಗ ಹಾಕ್ಬೇಕು ಅನ್ನೋದೇ ನಮ್ಮ ಮನ್ಸಿಗೆ ಬರಲಿಲ್ಲ ಸರ್. ಅಂದರೆ ಇಲ್ಲೇ ಇರ್ತೀವಲ್ಲ, ಯಾರು ಎತ್ತುತ್ತಾರೆ ಹಂಗೆ ಈಸಿಯಾಗಿ ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವು, ಸುಮ್ಮನೆ ಒಂಥರ ನೋಡ್ಕೊಂಡು ಹಂಗೆ ಇದ್ದೋ. ಮಗು ಗಾಡಿ ಆಚೆಗಡೆ ಪಾರ್ಕಿಂಗಲ್ಲಿ ಗಾಡಿಯಿಂದ ಬಿದ್ದೋಯ್ತು ಅಂದ್ಬಿಟ್ಟು ನಾನು ನಮ್ಮ ಮನೆಯವ್ರು ಇಬ್ಬರು ಆ ಕಡೆ ಗಮನ ಕೊಟ್ಬಿಟ್ಟು, ಮಗು ಬಿದ್ದೋಯ್ತಲ್ಲ ಅಂತ ಅಂದ್ಬಿಟ್ಟು ಅವ್ನಿಗೆ ಸಮಾಧಾನ ಮಾಡೋದು, ಏಟಾಗಿತ್ತು ಅದೆಲ್ಲ ನೋಡಿ ಅದ್ರ ಕಡೆನೇ ಗಮನ ಕೊಟ್ಟು ನಾವು. ಅದಾದಮೇಲೆ ಸ್ವಲ್ಪ ಇನ್ನೂ ಊಟಕ್ಕೆ ಹೋಗಿ ಬಂದರು 1 ಅವರ್. ಅದಾದಮೇಲೆ ಮತ್ತೆ ನಾವೇನು ಮಾಡಿದ್ವು, ಹೋಗೋ ಟೈಮ್ಗೆ ಪೇಂಟ್ ಎಲ್ಲ ನೀಟಾಗಿ ಮಾಡಿದಾರ ಏನು ಅಂತ ಮೇಲ್ಗಡೆ ನೋಡ್ಕೊಂಬಂದ್ಬಿಡೋಣ, ಇಲ್ಲ ಆಮೇಲೆ ಮತ್ತೆ ಇನ್ನೊಂದ್ಸಲ ಕರ್ಸೋಕ್ಕಾಗಲ್ಲ, ಇವತ್ತು ಲಾಸ್ಟ್ ಅಲ್ವಾ ಅಂದ್ಬಿಟ್ಟು ನಾವೇನು ಮಾಡಿದ್ವು, ನಾನು ನಮ್ಮ ಮನೆಯವರು ಎಲ್ಲ ಮೇಲೆ ಹೋಗಿ ನೋಡ್ಕೊಂಡು ಸ್ವಲ್ಪ ಜಾಸ್ತಿ ಅಲ್ಲಿ ಟೈಮ್ ಎಲ್ಲ ಇದು ಮಾಡಿಬಿಟ್ಟು, ಆ ಟೈಮಲ್ಲಿ ಇವ್ರು ಇಲ್ಲೆಲ್ಲ ಪೇಂಟ್ ಮಾಡ್ತಿದ್ದಲ್ಲ ನೋಡ್ಕೊಂಡಿದ್ರು. ಕಾಸಿಲಿಂದ ತೆಗ್ದಿದ್ದು, ಬೀರು ಇದು ಮಾಡ್ಕೊಂಡಿದ್ದು, ಬೀರ್ ಕೀ ಓಪನ್ ಇದ್ದಿದ್ದು, ನಾವು ಬೇರೆ ಇಲ್ದಲೇ ಇರೋದು ಎಲ್ಲ ನೋಡಿ ಅವರು ಆ ಟೈಮಲ್ಲಿ ಎತ್ತಿದ್ದಾರೆ ಸರ್. ಎಷ್ಟಿತ್ತು ಮೇಡಮ್ ನೋಡಿದೆ? ಸರ್ 255 ಗ್ರಾಮ್ ಇತ್ತು ಸರ್. ಸರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ ಸರ್. ಪೊಲೀಸವರು ಅದೇ ಮಾಮೂಲಿ ಅವರು 4 ಜನಗೂ ಫೋನ್ ಮಾಡಿ ಕರೆದ್ರು. ಒಂದಿಬ್ಬರು ಬಂದಿದ್ರು. ಆ ಮೇಸ್ತ್ರಿ ಅನ್ನೋರು ನಮ್ಮ ಮನೆ ಹತ್ರನೂ ಬಂದು ಇದನ್ನು ನನ್ನ ಮೇಲೂ ಕೊಟ್ಟಿದ್ದೀರಾ ಅಂತಂದ್ರು. ಸರ್ ನಮಗೆ ಏನಿದೆಯೋ ಇದು ರಿಯಲ್ ಆಗಿ ನೀವೇ ಅಲ್ವಾ ನಾವು 3 ಜನನ ಕರ್ಕೊಂಬಂದಿದ್ದು ಪೇಂಟರ್ನ, ಆ ಥರ ರಿಯಲ್ ಆಗಿ ಏನಿದೆಯೋ ಅದನ್ನು ಕೊಟ್ಟಿದ್ದೀವಿ, ಕಾನೂನು ಪ್ರಕಾರ ಏನಾಗುತ್ತೋ ಅದಾಗಲಿ ಅಂತ ಹೇಳ್ದು. ಅವರಿಬ್ಬರು ಬಂದಿದ್ರಂತೆ, ಅವರಿಬ್ಬರು ನಾವು ಮಾಡಿಲ್ಲ ಅಂತ ಹೇಳಿದ್ರಂತೆ ಪೊಲೀಸರು ಹೇಳಿದ್ದು. ಇನ್ನು ಇಬ್ಬರು ಬಂದಿಲ್ಲ ಸರ್, ಅವರಿಬ್ಬರು ಬಂದೇ ಇಲ್ಲ, ಅವತ್ತಿಂದನೂ ಬಂದಿಲ್ಲ ಸರ್ ಅವರು.